ಇದನ್ನೇ ಸ್ವಲ್ಪ ಇತ್ತೀಚೆಗೆ ಕಲಾವಿದರ ಸಂಘದಲ್ಲಿ ಒಂದು ಸಮಾರಂಭ ನಡೀತು, ದರ್ಶನ್ ಕಾರ್ಯಕ್ರಮ. ನಾನು ಹೋಗಿದ್ದೆ. ಕಾರ್ಯಕ್ರಮ ಮುಗಿಸಿದ ಮೇಲೆ ಹೊರಗೆ ಬರ್ತಾಯಿದ್ದೇನೆ, ಅಷ್ಟರಲ್ಲಿ ದರ್ಶನ ಬಂದರು. ಬಂದಾಗ ಅಲ್ಲಿ ಗೊತ್ತಲ್ಲ, ಕಲಾವಿದರ ಸಂಘ ಮತ್ತು ವಿಜಯ ಕರ್ನಾಟಕ ಒಂದು ರಸ್ತೆ ಮಾತ್ರ ಅಡ್ಡ, ಅಲ್ಲಿ ಕಾಂಪೌಂಡ್ ಕಾಣುತ್ತೆ. ದರ್ಶನ್, ಆ ಕಾಂಪೌಂಡ್ ನೆನಪಿದೆಯಾ ಅಂತ ಕೇಳಿದೆ. ಏನನ್ನ ನೆನಪಿಲ್ಲದಿರುತ್ತಾ? ಏನು, ನಾನು ಸೆಕೆಂಡ್ ಹ್ಯಾಂಡ್ ಕಾರು ಫಸ್ಟ್ ಪರ್ಚೇಸ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದ ಜಾಗ ಅಲ್ವಾ ಅದು ಅಂತೇಳಿ. ನನಗೆ ಭಾರಿ ಇಷ್ಟ ಆಯಿತು. ಅಂದರೆ ಹಳೆದನ್ನು ನೆನಪಿಟ್ಕೊಂಡಿದ್ದಾನೆ ಅಂತ ಅಲ್ಲಿ ರಿಜಿಸ್ಟರ್ ಆಯಿತು. ಅಷ್ಟರಲ್ಲಿ ಅವನ ಲ್ಯಾಂಬೋರ್ಗಿನಿ ಕಾರ್ ಬಂತು. ನಾನು ಹೇಳೋದು, ಅದು ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸ್ ಮಾಡಿದ್ವಿ, ಇಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಬಂದಿದೆ. ಅದರಲ್ಲಿ ಕೂತ್ಕೊಂಡು ರೈಯಿಂದ ಹೊರಟೇಬಿಟ್ಟ ಮನುಷ್ಯ. ಹೇಗೆ ಅದೃಷ್ಟ, ಯೋಗ, ಪ್ರತಿಭೆ ಎಲ್ಲ ಇದ್ದರೆ ಒಟ್ಟು ಕೂಡಿ ಬಂದರೆ ಇದು ನಡೀತದೆ ಅಂತ ಘಟನೆಗಳು. ಸೊ ದರ್ಶನಿಗೆ ಸಂಬಂಧಪಟ್ಟು ಇದು ಒಂದು ಇನ್ಸಿಡೆಂಟ್. ಇದು ನನಗೆ ಇನ್ ಅವರ ಫ್ಯಾಮಿಲಿ, ಮೀನಮ್ಮ ನನಗೆ ತುಂಬ ತುಂಬ ಹತ್ತಿರದವರು. ಒಂದು ಫಿಲ್ಮ್ ಶೂಟಿಂಗ್ ನಡೀತಾ ಇತ್ತು, ಕವಿರಾಜ್ ಸಿನಿಮಾ, ಏನದು, ಮದುವೆಯ ಮಮತೆಯ ಕಾರ್ಯವಲೆ ಅಂತ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಇವರು ಬಂದಿದ್ರು ಅಲ್ಲಿಗೆ, ಮೀನಮ್ಮ. ಬಾಬ್ ಮಾಡಿದ್ರಲ್ಲ, ನಾನು ಕೇಳಿದೆ, ಕೆಲವೆಲ್ಲ ಅಧಿಪ್ರಸಂಗ ನಾನು ಮಾಡ್ತೀನಿ, ಆ ಅಧಿಪ್ರಸಂಗ ಮಾಡಿದಾಗ ಒಂದಷ್ಟು ವಿಷಯ ಸಿಗುತ್ತೆ ಅಂತೇಳಿ. ಬಾಬು ಮಾಡಿಸಿದಲ್ಲಮ್ಮ, ಚೆಂದಾಗಿತ್ತಲ್ಲ ನಿಮ್ಮ, ಮೊದಲೆಲ್ಲ ನಾನು ನೋಡಿದವ್ರನ್ನ, ಚೆನ್ನಾಗಿತ್ತಲ್ಲ, ಕೂದಲು ಸೊಂಪಾಗಿತ್ತು, ಯಾಕೆ ಬಾಬು ಮಾಡಿಸಿದ್ರಿ ಅಂತ. ಬಾ ಅಂತ ಕರೆದ್ರು, ಹತ್ತಿರದಲ್ಲಿ ಕೂರಿಸಿದ್ರು. ಅದೊಂದು ಕತೆ ಇದೆ ಅಮ್ಮ. ಏನು ಕತೆ ಅಂತ, ತೂಗುದೀಪ ಶ್ರೀನಿವಾಸ ನನ್ನವರು ಶೂಟಿಂಗ್ ಮುಗಿಸಿ ಬರುವಾಗ ರಾತ್ರಿ ಮಲ್ಲಿಗೆ ಹೂ ತೊಗೊಂಬರ್ತಾಯಿದ್ರು. ತೊಗೊಂಡ್ಬಂದು ನನ್ನ ಜಡೆಗೆ ಅವರೇ ಮುಡಿಸ್ತಾಯಿದ್ರು. ಆಮೇಲೆ ಒಂದು ಹಾಡು ಆಡ್ತಾಯಿದ್ರು, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಅಂತ. ಸೊ ಆ ಡ್ಯಾನ್ಸ್ ಮಾಡ್ತಾಯಿದ್ರು. ನನಗೆ ಕಲ್ಪಿಸ್ಲಿಕ್ಕಾಗಲ್ಲ. ಆ ವಿಲ್ಲನ್ ನಾವು ನೋಡಿದು ತೆರೆ ಮೇಲೆ, ಅಷ್ಟು ದೊಡ್ಡ ವಿಲ್ಲನ್ನು ಹೋಗಿ ಭಯಂಕರ, ಈ ರೊಮ್ಯಾಂಟಿಕ್ ಆಗಿ ಹೀಗೆ ತನ ಇರ್ತದಂತೆ. ಇಲ್ಲ, ಅವರು ನಾವು ಸಂಸಾರದಲ್ಲಿ ಎಲ್ಲೂ ನಮ್ಮ ಕುಟುಂಬನೇ ಹಾಗೆ ಇದೆ, ತುಂಬ ನೆಮ್ಮದಿಯ ಖುಷಿಯಾಗಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ ಹೇಳೋದಕ್ಕೂ ಇದೊಂದು ಇನ್ಸಿಡೆಂಟ್ ಆಯಮ್ಮ ಹೇಳಿದ್ರು. ತೀರ್ಕೊಂಡ ಮೇಲೆ ಅವರಿಗಿಲ್ಲದ ಕೂದಲು ಇದೆಯಲ್ಲ, ಅದು ಯಾಕೆ ಅಂತ ಕಟ್ ಮಾಡಿಬಿಟ್ಟೆ. ಸೊ ಮಕ್ಕಳೆಲ್ಲ ಬೈದರು, ಯಾಕಮ್ಮ ಅಷ್ಟು ಒಳ್ಳೆ ಕೂದಲನ್ನೆಲ್ಲ ಕಟ್ ಮಾಡಿಬಿಟ್ರೆ ಅಂತ. ಇಲ್ಲ ಅವರೇ ಹೋಗಿದ್ದಾರಂತೆ ಈ ಕೂದಲೇನು ಅಂತ ಕಟ್ ಮಾಡಿಬಿಟ್ಟೆ ಅಂತ. ಇವತ್ತಿಗೆ ನೀವು ನೋಡೋದು ಬಾಬು ಮಾಡಿದ ಮನನ್ನೇ. ಕಿಡ್ನಿ ಕೊಟ್ಟಿದ್ದಾರೆ 30 ವರ್ಷದಿಂದ. ಅದು ನಾನು ಕರ್ಮವೀರದಲ್ಲಿರುವಾಗ ಆ ಇನ್ಸಿಡೆಂಟ್ ನಡೀತು. ಸೊ ನಮ್ಮಿಂದ ರಿಪೋರ್ಟನ್ನು ಅಲ್ಲಿಗೆ ಕಳಿಸಿ ಅವರ ಇಂಟ್ರ್ಯೂ ಮಾಡ್ಕೊಂಡಿದ್ವಿ. ಒಂದು ಕಿಡ್ನಿಯಲ್ಲಿ 30 ವರ್ಷದಿಂದ ಅವರು ಈಗ ಬದುಕಿದ್ದಾರೆ, ತುಂಬ ಆರೋಗ್ಯವಂತರಾಗಿದ್ದಾರೆ. ಬಟ್ ಮಾನಸಿಕವಾಗಿ ಹಿಂಸೆ ಇದೆ ಅಲ್ಲ, ನಮಗೆ ಹಿಂಸೆ ಆಗಲ್ವ? ಒಂದು 10 ರೂಪಾಯಿ ಎಲ್ಲೋ ಕಳ್ಕೊಂಡ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ. ಅಂಥಲ್ಲಿ ಇಡೀ ಜೀವಮಾನವನ್ನು ಸಂಪಾದನೆ ಆಗಲಿ, ಸಂಪಾದನೆ ಬರೀ ದುಡ್ಡಿನ ಸಂಪಾದನೆ ಅಲ್ಲ, ಎಲ್ಲವನ್ನು ಪಡೆದ ದರ್ಶನ್ ಈ ಮಟ್ಟಕ್ಕೆ ಎಲ್ಲವನ್ನು ಕಳ್ಕೊಂಡು ಜೈಲಿನಲ್ಲಿ ಹೋಗಿ ಕೂತ್ಕೊಳ್ಳೋದು ಸೆಲ್ಲಿನೊಳಗೆ ಅಂದರೆ ಯಾರಿಗಾದ್ರೂ ನೋವಾಗಲ್ಲ. ಅಮ್ಮನಿಗೆ ಹೇಗಾಗಿರಬೇಕು. ಸೊ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಮೀನಮ್ಮ. ನಾನಾಗಲೂ ವೈರಲ್ ಫೋಟೋದ ಬಗ್ಗೆ ಹೇಳಿದೆ. ಆ ಒಂದು ಫೋಟೋ ನೋಡಿದ್ರೆ ಇವನ್ ನಾವು ನೋಡಿದ್ಮೇಲೆ ಕರೆಕ್ಟಾಗಿ ಊಟ ಹೆಂಗೆ ಇಕ್ತೀವಿ ಅಂದ್ರೂ ನಮಗೆ ಊಟ ಸೇರ್ತಾ ಇಲ್ಲ. ಏನೋ ನಿದ್ದೆ ಮಾಡೋಣ ಅಂದರೆ ಕಣ್ಣಿಗೆ ಅದೇ ಬರ್ತಾ ಇದೆ. ಈ ರೀತಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲಬಹುದಾ, ಈ ರೀತಿಯೂ ಕ್ರೌರ್ಯ ಮೆರಿಬಹುದಾ ಅನ್ನೋ ಪ್ರಶ್ನೆ ನೋಡಿದವ್ರಿಗಷ್ಟೇ ಗೊತ್ತು. ನೋಡಿದವ್ರು ಎಲ್ಲ ಕೂತ್ಕೊಂಡು ಏನೋ ಕಮೆಂಟ್ಗಳು ಮಾಡ್ತಾರೆ. ನೀವು ನೋಡಿದ್ದೀರಾ ಅಂತ ಕೇಳ್ಪಟ್ಟೆ ಆ ಫೋಟೋಗಳನ್ನು, ಆ ವ್ಯಕ್ತಿಯನ್ನು, ರೇಣುಕಾಸ್ವಾಮಿಯನ್ನು ಕೊಂದಂಥ ಫೋಟೋಗಳನ್ನು. ಅದನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಹೇಗಾಯಿತು ಸರ್? ಏನಾಯಿತು ಸರ್ ಈ ನೀವು ಕಂಡ? ನಾನು ಅಂಥ ಸಿನಿಮಾದಲ್ಲಿ ಈ ಉಗ್ರನ್ನ ಕಿತ್ತಾಕೋದನ್ನು ನೋಡೋದು, ಇಟ್ಕೊಂಡು ಕಿತ್ತಾಕೋದನ್ನು ನೋಡಿದ್ದೀನಿ. ಅದು ಸಿನಿಮಾಗೆ ಸಂಬಂಧಪಟ್ಟು ಮಾತ್ರ. ಇದು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದಿದ್ದೇನು, ಮರ್ಮ ಬಗ್ಗೆ ಒದ್ರು ಅಂತೇಳಿ ಅಷ್ಟೇ ತಾನೇ. ಒದ್ದಿದ್ದು ಮಾತ್ರ ಅಲ್ಲಮ್ಮ, ಆ ಫೋಟೋ ನೋಡಿದರೆ ಏನು ಹೇಗೆ ವಿವರಿಸೋಣ, ಅದನ್ನು ಹೇಗೆ ವಿವರಿಸಿದರೂ ಸಾಕಾಗಲ್ಲ. ಹಾರಿಬಲ್ ತುಂಬ ಕಷ್ಟ ಆಯಿತು. ಎಷ್ಟು ಕಷ್ಟ ಅಂದರೆ, ಇದು ನಾನು ಅದನ್ನು ಡಿಲೀಟ್ ಮಾಡಲಿಕ್ಕೆ ಹೊರಟೆ. ಡಿಲೀಟ್ ಮಾಡಿದರೆ ಮತ್ತೆ ನನಗೆ ಸಿಗೋದು. ನನ್ನ ಸ್ನೇಹಿತರು ಕಳಿಸಿರೋದು, ಅದನ್ನು 24 ಫೋಟೋ ಕಳಿಸಿದ್ದಾರೆ. ಎಲ್ಲ ಬೆನ್ನಿಗೆ ಇದಾಗಿರೋದು, ಕಿವಿ ಕೊಯ್ದಿರೋದು, ಎಲ್ಲವನ್ನು ವೃಷಾಣ ಎಲ್ಲ ಇದೆಲ್ಲ ಮಾಡ್ಕೊಂಡು ಈ ಥರನ ಹಿಂಸೆ ಕೊಡೋದು. ಇದು ದರ್ಶನ್ ಮಾಡಿರೋದ ಅಥವಾ ಗ್ಯಾಂಗ್ ಮಾಡಿರೋದ? ಯಾರೇ ಮಾಡಿದ್ರೆ ಅದು ಅಕ್ಷಮ್ಯ. ಆ ಕ್ರೌರ್ಯ ಇದೆಯಲ್ಲ, ಪರಮ ಕ್ರೌರ್ಯ. ಅದು ಮನುಷ್ಯರು ಮಾಡಲಿಕ್ಕೆ ಕುಡ್ದು ಹೊಡೆದಿದ್ದಾರೆ, ಬಡ್ದಿದ್ದಾರೆ ಅಂತ ಹೇಳಿದ್ರೆ
ಹೇಗೆ ಕುಡಿದ್ರು ಹೊಡೆದ್ರು ಬಡಿಯೋದು ಹೇಗೆ? ಕುಡಿದ್ರು ಮನುಷ್ಯನೇ ಆಗಿರ್ತಾರಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.